ಸೇವಾ ಭಾವ, ಸರಿನಾ? ನಾವು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ಸ್ವಾರ್ಥನೇ ಇಲ್ಲ ನಮ್ಗೆ, ನನಗೋಸ್ಕರ ಅನ್ನೋದು ಇಲ್ಲ. ಆ ರೀತಿಯಾಗಿ ಮಾಡ್ತಕ್ಕಂಥ ಸರ್ವಿಸ್ ಏನಪ್ಪ ಹೇಳ್ತೀವಿ ಅಂದ್ರೆ ಸೇವಾ ಭಾವ, ಅಂದ್ರೆ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತಾರೆ. ನೋಡಿ, ನಾವ್ ಯಾವುದೇ ಒಂದು ಸರ್ವಿಸ್ ಮಾಡ್ಬೇಕಾದ್ರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬಾರ್ದು. ನೋಡಿ, ಒಂದು ಅನ್ನದಾನ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಸತ್ಸಂಗ ಒಂದು ಧ್ಯಾನ ಮಹಾಯಜ್ಞ ಮಾಡ್ತಾ ಇದೀನಿ ಅಂದ್ರೆ ಅದರಿಂದ ನಂಗೆ ಒಳ್ಳೆ ಹೆಸರು ಬರುತ್ತೆ, ಅಥವಾ ಒಂದು ಅನ್ನದಾನ ಮಾಡಿಸಿದ್ರೆ ನಾನು ನನ್ನ ಹೆಸರು ಬರುತ್ತೆ, ಅಲ್ಲಿ ಪಾಂಪ್ಲೆಟ್ ನನ್ನ ಹೆಸರು ಇರುತ್ತೆ, ಅಥವಾ ನಾನು ಐಡೆಂಟಿಫೈ ಆಗ್ತೀನಿ. ಈ ರೀತಿಯಾಗಿ ನಾನು ಅನ್ನೋ ಅಹಂನಿಂದ ನಾವು ಆಚೆ ಬಂದು ಯಾವುದೇ ಒಂದು ಪ್ರತಿಫಲ ಇಲ್ಲದೆ, ಅಪೇಕ್ಷೆ ಇಲ್ದಲೇನೆ ಮಾಡ್ತಕ್ಕಂಥ ಸೇವೆಗಳು, ಸರ್ವಿಸಸ್. ನೋಡಿ, ಎಷ್ಟೋ ಜನ ಈ ಪಿರಮಿಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಕ್ಲೀನಿಂಗ್, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ. ಅಂದ್ರೆ ಎಲ್ಲ ಪ್ಲಾಸ್ಟಿಕ್ ತೆಗಿಯೋದು, ಅಥವಾ ಅಲ್ಲಿ ಏನಾದ್ರು ಗಿಡ ಎಕ್ಸ್ಟ್ರಾ ಎಲ್ಲ ಬೆಳೆದಿರೋದನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು, ಅಲ್ಲಿ ಊಟ ಬಡಿಸ್ತಕ್ಕಂಥದ್ದು, ಹೀಗೆ ಹಲವಾರು ಕೆಲ್ಸಗಳಿದಾವ್ ಮಾಡ್ತಾ ಹೋದ್ರೆ, ಸರಿನಾ? ಆ ರೀತಿ ಎಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಮಾಸ್ಟರ್ಸ್. ಅವಾಗ್ಲೇ ನಮ್ಗೆ ಆ ಒಂದು ಎನರ್ಜಿ ನಮಗೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ತುಂಬಾನೇ ಹ್ಯಾಪಿನೆಸ್ ಇರುತ್ತೆ. ನೋಡಿ, ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಕೆಲಸ ಮಾಡಿ, ಮುಗಿತಪ್ಪ ಹೋಗ್ಬಿಡೋಣ ಅನ್ಸುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನಾನು ಕೆಲಸ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನನಗೆ ಅದ್ರಲ್ಲಿ ಸಿಗ್ತಕ್ಕಂಥ ಆನಂದನೇ ಬೇರೆ ಅಲ್ವಾ? ಸೊ ಆಲ್ವೇಸ್ ಸೆಲ್ಫ್ಲೆಸ್ ಸರ್ವಿಸ್ ಅಂತದ್ದು ನಾವು ನಮ್ಮ ಜೀವನದಲ್ಲಿ ಮಾಡ್ದಾಗ್ಲೇನೆ ನಮಗೆ ಆ ಒಂದು ಜ್ಞಾನ, ಅಥವಾ ಆ ಒಂದು ಅವೇರ್ನೆಸ್ ಅಲ್ಲಿ ಮಾಡಿದಾಗ ನಮ್ಗೆ ಏನೋ ಒಂದು ಸಂತೋಷ, ಅಥವಾ ಒಂದು ಫೀಲಿಂಗ್, ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಕ್ಕಂಥದ್ದು. ನೋಡಿ, ಈ ತರ ಸೇವೆಗಳು ಸಿಗೋದು ತುಂಬಾನೇ ಕಷ್ಟ. ನಾವೇನಪ್ಪಾ ಅಂತಂದ್ರೆ ನಾವ್ ಇರ್ತಕ್ಕಂಥ ರೂಟೀನ್ ಲೈಫ್ ಅಲ್ಲಿ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಹೋಗಕ್ ಆಗಲ್ಲ. ಆದಷ್ಟು ನಮಗೆ ಎಲ್ಲಿ ಸಿಗುತ್ತೋ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಸರ್ವಿಸ್ ಮಾಡೋಣ. ಒಂದು ಲೋಕ ಕಲ್ಯಾಣಾರ್ಥ ಸೇವೆ, ಒಂದು ಸೋಷಿಯಲ್ ಸರ್ವಿಸ್ ನಾವು ಮಾಡ್ತಾ ಹೋಗೋಣ ಮಾಸ್ಟರ್ಸ್. ನೋಡಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲಾಸ್ಟ್ ಮಾರ್ಗ, 10ನೇ ಮಾರ್ಗ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು 10 ಅಂಶದಲ್ಲಿ ಕಡೆಯ ಅಂಶ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ನೋಡಿ, ಇದು ಲಾಸ್ಟ್ ಆದ್ರೂ ಕೂಡ ತುಂಬಾನೇ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ್ಲೂ ನಾವು ಕಾನ್ಶಿಯಸ್ನೆಸ್ ಅಲ್ಲಿ ಇರ್ಬೇಕು, ಅದೇ ಸಾಕ್ಷಿ ಭಾವ. ಏನ್ ನಡೀತಾ ಇದೆ ನನಗೆ ಅವೇರ್ನೆಸ್ ಇರ್ಬೇಕು. ನಾನು ಮನಸ್ಸಲ್ಲ, ನನ್ನ ಮನಸ್ಸನ್ನು ಗಮನಿಸುವ ಒಂದು ಸಾಕ್ಷಿ ಅಂದ್ರೆ ಮನಸ್ಸಾಕ್ಷಿ. ಕರೆಕ್ಟ್ ಅಲ್ವಾ? ಒಂದು ಕಾನ್ಶಿಯಸ್ನೆಸ್ ಅಂದ್ರೆ ನಾವು ಸಾಕ್ಷಿ ಭಾವದಲ್ಲಿ ಇರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಈ ಒಂದು ಆಲೋಚನೆಗಳು ಅಂತಂದ್ರೆ ಸಮುದ್ರದಲ್ಲಿ ಅಲೆಗಳು ಬರ್ತಲೇ ಇರ್ತಾವಲ್ಲ, ಹಂಗೆ ಬರ್ತಲೇ ಇರುತ್ತೆ. ನಾವೇನಾಗ್ಬೇಕು? ಸಮುದ್ರ ಆಗ್ಬೇಕು, ಸಮುದ್ರದ ಅಲೆ ಆಗ್ಬಾರ್ದು. ನೋಡಿ, ದುಃಖ ಬಂತು, ದುಃಖದ ಒಂದು ಅಲೆ ಬಂದಾಗ ಏನಾಗುತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ. ಹಾಗೇನೆ ಸಂತೋಷ ಬಂದ್ರೆ ಅದು ಒಂದು ಅಲೆ, ಅದನ್ನು ಅಬ್ಸರ್ವ್ ಮಾಡೋಣ. ದುಃಖ ಬಂದ್ರೆ ಅಯ್ಯೋ ನನಗೆ ಹಿಂಗಾಗೋಯ್ತು, ಸುಖ ಬಂದ್ರ ಹಾ ನಾನು ತುಂಬಾನೇ ಸುಖವಾಗಿದ್ದೀನಿ, ಇದು ಹಿಗ್ಗದು ತಗ್ಗದು ಯಾವುದು ಬೇಡ, ಎಲ್ಲದನ್ನು ಒಂದೇ ರೀತಿಯಾಗಿ ನಾವು ರಿಸೀವ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮನಸ್ಸಿಗೆ ಖುಷಿ, ನೋವು, ಸಂಕಟ ಹಾಗೆ ಆಗುತ್ತೆ. ನಾವದು ಆಗ್ದಲೇ ತಡಿಬಾರ್ದು, ಜಸ್ಟ್ ಅಬ್ಸರ್ವ್ ಮಾಡ್ಬೇಕು. ಇದು ಬಂತಾ? ಹೌದು ಬಂದಿದೆ, ನನಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿದ್ದು ಬಂದಿದೆ. ಅಯ್ಯೋ ನನಗೆ ಇಷ್ಟು ಕಷ್ಟ ಇದೆ ಜೀವನದಲ್ಲಿ, ಆ ಕಷ್ಟ ನಾವು ಅನುಭವಿಸೋಣ ಅಷ್ಟೇನೆ. ವಾಟ್ ನೆಕ್ಸ್ಟ್? ಎಷ್ಟು ಕಷ್ಟ ಬಂದ್ರು ವಾಟ್ ನೆಕ್ಸ್ಟ್ ಅಂತ ಇದ್ರೆ ಯೂನಿವರ್ಸ್ ಕೊಡೋದೇ ಇಲ್ಲ. ಬೇರೆ ಏನಾರು ಕೊಟ್ಟು ನೋಡೋಣ, ಅವಾಗ್ಲಾರು ಇವ್ನ ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂತೋಷ ಕೊಡ್ತಾನೆ, ಬರೀ ಬಡತನ ಕೊಡ್ತಾ ಇರ್ತಾನೆ. ಇನ್ನೊಂದ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಗೆ ಒಂದು ಶ್ರೀಮಂತಿಕೆ ಬರ್ಬೋದು. ಈ ರೀತಿಯಾಗಿ ಪ್ರತಿ ಒಂದು ಅಲೆನೂ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಎಲ್ಲದನ್ನು ಕೂಡ ನಾವು ಒಂದು ಸಾಕ್ಷಿ ಭಾವದಲ್ಲಿ ನೋಡ್ಬೇಕು.
ಒಂದು ಕಾನ್ಶಿಯಸ್ನೆಸ್ ಅಲ್ಲಿ, ಒಂದು ಅವೇರ್ನೆಸ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಏನಾಗುತ್ತೆ, ಆ ಸಾಕ್ಷಿಯಾಗಿ ನಾವು ನಿಂತಾಗ ಏನಾಗುತ್ತೆ, ನಮ್ಗೆ ಯಾವುದೇ ಭಾವಬಂಧನಗಳಿರೋದಿಲ್ಲ. ನೋಡಿ, ಅಲ್ಲಿ ಡಿಟ್ಯಾಚ್ಮೆಂಟ್ ಅನ್ನೋದು ಎಲ್ಲ ವಿಷಯದಲ್ಲೂ ಬರ್ತಾ ಹೋಗುತ್ತೆ. ಪತ್ರಿಜೆ ಆ ವರ್ಡ್ಸ್ ಹೇಳ್ತಾರಲ್ಲ, ಪ್ರತಿ ಒಂದು ವರ್ಡ್ಸ್ಗೂ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಡಿಟ್ಯಾಚ್ಮೆಂಟ್ ಅಂದ್ರೆ ನಾವು ಅಲ್ಲಿ ಡಿಟ್ಯಾಚ್ ಆಗಿದೀವಿ, ನಮ್ಗೆ ಅವಾಗ ಯಾವ್ದು ತಟ್ಟೋದಿಲ್ಲ. ಸಂತೋಷ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಹೋಗುತ್ತೆ, ನೋವಾಗುತ್ತೆ ಹೋಗುತ್ತೆ. ಹಾಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅವೇರ್ನೆಸ್ ಅಲ್ಲಿ ಇರ್ಬೇಕು ಮಾಸ್ಟರ್ಸ್. ಅವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸಾಕ್ಷಿ ಭಾವ ನಮ್ಗೆ ಯಾವಾಗ್ಲೂ ನಮ್ಮಲ್ಲಿರುತ್ತೆ, ಆ ಜ್ಞಾನ ನಮ್ಮಲ್ಲಿರುತ್ತೆ. ಅವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಾವ್ ಏನ್ ಮಾಡ್ತಾ ಇದೀವಿ, ಕೋಪ ಬಂದಾಗ ಕೋಪ ಬಂತ ಬರ್ಲಿ, ರೆಸ್ಪಾಂಡ್ ಮಾಡೋದ್ ಬೇಡ. ಭಯ ಆಗ್ತಾ ಇದೀಯಾ, ಆಗ್ಲಿ, ಏನಾಗುತ್ತೋ ಆಗ್ಲಿ ನೋಡೋಣ. ಯಾವಾಗ್ಲೂನು ಮುಂದೆ ಹಿಂಗ ಆಗುತ್ತಲ್ಲಪ್ಪ, ಹಿಂದೆ ಹಿಂಗ ಆಗಿತ್ತಲ್ಲಪ್ಪ ಅಂತ ಯೋಚನೆ ಮಾಡಿದಾಗ್ಲೇ ಭಯ ಬರೋದು. ಪತ್ರಿಜಿ ಏನ್ ಹೇಳ್ತಾರೆ, ಪ್ರೆಸೆಂಟ್ ಅಲ್ಲಿ ಇರಿ ಅಂತಂದ್ರೆ, ನಾವು ಹಿಂದೂ ಯೋಚನೆ ಮಾಡಲ್ಲ, ಮುಂದಿನ ಯೋಚನೆ ಮಾಡಿಲ್ಲ ಅಂತಂದ್ರೆ ಪ್ರೆಸೆಂಟ್ ಅಲ್ಲಿ ಯಾವತ್ತು ಭಯ ಇರೋದಿಲ್ಲ. ಸೊ ಹೀಗೆ ನಾವು ಅವೇರ್ನೆಸ್ ಅಲ್ಲಿ, ಸಾಕ್ಷಿ ಭಾವದಲ್ಲಿ ನಾವು ಜೀವನ ಇಟ್ಕೊಂಡಾಗ ಏನಪ್ಪಾ ಆಗುತ್ತೆ ಅಂದ್ರೆ, ನಮಗೆ ಯಾವುದೇ ಆದ ಒಂದು ಏರಿಳಿತಗಳು ಆಗೋದಿಲ್ಲ. ಸೊ ಇಷ್ಟೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಾಗ ಏನಾಗುತ್ತೆ ಅಂದ್ರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ, ಡಿಟ್ಯಾಚ್ಮೆಂಟ್ ಇರುತ್ತೆ. ಅವಾಗ ನಾವು ಈಸಿಯಾಗಿ ಒಂದು ಮುಕ್ತಿ ಮೋಕ್ಷದ ಕಡೆಗೆ ಪಯಣವನ್ನ ಬೆಳೆಸ್ತಾ ಹೋಗ್ಬೋದು. ನಮ್ಮ ಆಧ್ಯಾತ್ಮಿಕ ಸಾಧನೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುತ್ತೆ ಮಾಸ್ಟರ್ಸ್. ನೋಡಿ, ಲಾಸ್ಟ್ ಅಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಪತ್ರಿಜಿ ಗುರುಗಳು ನಮ್ಗೆ ಏನ್ ಹೇಳ್ತಾರೆ, ಅಂತಿಮ ಸಂದೇಶ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎಲ್ರು ಕೂಡ ಧ್ಯಾನವೇ ಎಲ್ಲದಕ್ಕೂ, ಧ್ಯಾನವೇ ಪರಿಹಾರ. ನೋಡಿ, ಧ್ಯಾನ ಒಂದೇ ನಮ್ಗಿರ್ತಕ್ಕಂಥ ಮಾರ್ಗ, ನಮಗೆ ಧ್ಯಾನವೇ ಒಂದು ಗುರಿ. ನೋಡಿ, ಈ ವರ್ಡ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. ಹೊರಗಡೆ ದೇವರನ್ನು ಯಾರು ಹುಡುಕ್ಬೇಡಿ, ನಮ್ಮೊಳಗಿನ ದೇವರನ್ನು ನಾವು ಅನುಭವಿಸೋಣ.